ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು ಶುಭೋದಯ ಸೂಪರ್ ಫಾಸ್ಟ್. ನಾನ್ ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇದೀಗ ಪ್ರಮುಖ ವಿದ್ಯಮಾನಗಳ ಸುದ್ದಿಯನ್ನ ಫಟಾಫಟ್ ನೋಡ್ತಾ ಹೋಗೋಣ. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ತಮ್ಮ ಸಂಪುಟದ ಸಚಿವರನ್ನ ಡಿನ್ನರ್ ಮೀಟಿಂಗ್ ಕರೆದು ಚುನಾವಣೆ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಚುನಾವಣೆಗೆ ಮುಂದಿನ ತಂತ್ರಗಾರಿಕೆ ಕ್ಷೇತ್ರಗಳ ಬಗ್ಗೆ ಸಚಿವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಹಾಗೇನೆ ಲೋಕಸಭಾ ಚುನಾವಣೆ ಸಮೀಪ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತ ರೀತಿಯಲ್ಲಿ ಹೇಳಿಕೆ ನೀಡಬಾರದು ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತೆ ಸೂಚಿಸಿದ್ದಾರೆ. ಡಿನ್ನರ್ ಮೀಟಿಂಗ್ನಲ್ಲಿ ಡಿಸಿಎಂ ಡಿಕೆಶಿ ಸೇರಿ ಬಹುತೇಕ ಸಚಿವರು ಪಾಲ್ಗೊಂಡಿದ್ರು. ಎಲ್ಲರೂ ಜವಾಬ್ದಾರಿ, ಹೈಕಮಾಂಡು ಪಕ್ಷ ಏನು ಹೇಳುತ್ತೆ ಅದೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರಿ ತಗೊಂಡು ಈ ಸಲ 28 ಕ್ಷೇತ್ರ ಭಾಳ ಸೀರಿಯಸ್ ಆಗಿ ತಗೊಳ್ತೀವಿ. 20 ಮೇಲೆ ನಾವು ಗೆಲ್ಲಬೇಕು ಅಂತಿದ್ದೀವಿ. ನಾವು BJP ಹೇಳ್ತಾರೆ 28ಕ್ಕೆ 28 ಹೇಳಲ್ಲ, 28 ಫೈಟ್ ಮಾಡ್ತೀವಿ, 20 ಮೇಲೆ ಗೆಲ್ತೀವಿ. ಹೈಕಮಾಂಡು ಸಿದ್ದರಾಮಯ್ಯನವರು, DK ಶಿವಕುಮಾರು, ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್, ಸುರ್ಜೇವಾಲಾ ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮತೆ. ಎಲ್ಲ ಗೆಲ್ಲಿಸ್ಬೇಕು. ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಸಭೆನಲ್ಲಿ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಹೇಳಿದರೆ ಎಲ್ಲರೂ ಜವಾಬ್ದಾರಿ ತಗೋತೀವಿ ಅಂತ ಒಪ್ಕೊಂಡಿದ್ದೀವಿ. ಅದರ ಬಗ್ಗೆ ಏನಿಲ್ಲ, ಯಾವುದೇ ಅಪಸ್ವರ ಇಲ್ಲ, ಯಾವುದೂ ಚರ್ಚೆ ಇಲ್ಲ, ಎಲ್ಲವೂ ಚುನಾವಣೆ ಕಡೆ ನಮ್ಮ ಗಮನ. ಕಾರ್ಯಕರ್ತರನ್ನ ಕನ್ವಿನ್ಸ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಕಾರ್ಯಕರ್ತರಿಗೆ ಸ್ಥಳೀಯವಾದಂಥ ಸಂಸ್ಥೆಗಳ ನಾಮಿನೇಷನ್ ಎಲ್ಲನೂ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಅನುಷ್ಠಾನ ಸಮಿತಿ ಬಗ್ಗೆ ಈಗ 4,000 ಜನಕ್ಕೆ ನಾಮಿನೇಷನ್ ಮಾಡ್ತಾ ಇದ್ದೀವಿ. ಸೊ ಅನೇಕ ಬೇರೆ ಬೇರೆ ವಿಚಾರದಲ್ಲಿ ಕಾರ್ಯಕರ್ತರಿಗೆ ಏನು ಮಾನ್ಯತೆ ಕೊಡಬೇಕು ನಾವು ಶಾಸಕರುಗಳು, ಮಂತ್ರಿಗಳು ಜವಾಬ್ದಾರಿ ತಗೋಬೇಕು ಅಂತ ಹೇಳಿದರೆ ತಗೋತೀವಿ. ಮುಂದೆ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದೀವಿ. ಇವತ್ತೆಲ್ಲ ಕೊಟ್ಟ ಮಾತಿನಂತೆ ನಡೀತಾ ಇದ್ದೀವಿ. ಜನಪರ ಎಲ್ಲ ರೀತಿಯ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ, ಆಡಳಿತ ಕೊಡ್ತಾ ಇದ್ದೇವೆ. ಹೀಗಾಗಿ ನಾವು ಜನರ ಮುಂದೆ ಹೋಗಬೇಕು, ಮತ್ತು ಇವತ್ತು ಸಂಘಟನೆ ಮಾಡಬೇಕು, ಲೋಕಸಭೆ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗೆ ಇವತ್ತು ಆಯವ್ಯಯ ಏನು ಮಂಡನೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅದ್ರ ಬಗ್ಗೆನೂ ಚರ್ಚೆ ಆಗಿದೆ. ಪಕ್ಷ ಸಂಘಟನೆ ಮಾಡುವಂಥದ್ರ ಬಗ್ಗೆನೂ ಚರ್ಚೆ ಆಗಿದೆ. ಹೀಗಾಗಿ ಭಾಳ ಒಳ್ಳೆ ರೀತಿಯಿಂದ ಒಂದು ಚರ್ಚೆ ನಡೆದಿದೆ. ಮತ್ತು ವಿಧಾನಸಭೆ ಅಧಿವೇಶನ ಕಾಂತರಾಜು ವರದಿ ಪಡೆಯೋದಕ್ಕೆ 1 ತಿಂಗಳ ಟೈಮ್ ನೀಡಿದ್ದೀನಿ, ಆಮೇಲೆ ಸ್ವೀಕಾರ ಮಾಡ್ತೇನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಅವರು, ವರದಿಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದ್ರೆ ಸರಿಪಡಿಸ್ತೇವೆ. ಜಾತಿ ಗಣತಿಗೆ ಕಾಂತರಾಜು ಸಮಿತಿ ರಚಿಸಿ ಹಣ ಬಿಡುಗಡೆ ಮಾಡಿದ್ದೆ HD ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ. ಆದರೆ ಅವರು ಕಾಂತರಾಜು ಸಮಿತಿ ವರದಿ ಸ್ವೀಕರಿಸಲಿಲ್ಲ. ನಾನು ಕಾಂತರಾಜು ಸಮಿತಿ ವರದಿ ಸ್ವೀಕರಿಸ್ತೇನೆ ಅಂತ ಹೇಳಿದ್ದಾರೆ. ವರದಿ ನೋಡದೆ ಬಿಜೆಪಿಯವರು ಅವೈಜ್ಞಾನಿಕ ಅನ್ನೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಕ್ಚುಲಿ ಅವರ ಪಕ್ಷದ ಉಪಮುಖ್ಯಮಂತ್ರಿಗಳೇ ಮಾತನಾಡಿದ್ದಾರೆ, ಶಾಮನೂರ್ ಶಿವಶಂಕರಪ್ಪ ಮಾತನಾಡಿದ್ದಾರೆ. ಆದ್ರೆ ಬಿಜೆಪಿ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಹಾಗೆ ಕೇಂದ್ರದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಡೀ ದೇಶದಲ್ಲಿ ಸಮೀಕ್ಷೆ ನಡೆಸ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಈ ಕಾಂತರಾಜ್ ವರದಿ ಇದೆಯಲ್ಲ, ಅದನ್ನ ತಗೊಳ್ಬೇಕು, ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಅಲ್ಲಿ ನೀನು ಸೇರ್ಕೊಂಡು ಒತ್ತಾಯ ಮಾಡಿ ತಗೊಳ್ಳೋಣ. ಒಂದ್ ವೇಳೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಸರಿಪಡಿಸ್ತಕ್ಕಂಥ ಕೆಲಸನೂ ಕೂಡ ಮಾಡೋಣ. ಬಹಳ ಜನ ಇನ್ನೂ ವರದಿನೇ ಸ್ವೀಕಾರ ಮಾಡಿಲ್ಲ. ನಾವು ಸರ್ಕಾರ ವರದಿನೇ ಸ್ವೀಕಾರ ಮಾಡದೇನೆ, ಅದು ನೋಡ್ದೇನೆ, ಅಲ್ಲಿ ಏನಿದೆ ಅಂತ ಗೊತ್ತಿದ್ದೇನೆ, ಅದು ಅವೈಜ್ಞಾನಿಕವಾಗಿದೆ. ನಮ್ಗೇನ್ ಗೊತ್ತು ಅವೈಜ್ಞಾನಿಕ ಇದೆ ಅನ್ನೋದು? ನೋಡಿದ ಮೇಲೆ ಗೊತ್ತಾಗೋದು. ಒಂದು ವೇಳೆ ಅವೈಜ್ಞಾನಿಕವಾಗಿದ್ದರೆ ತಜ್ಞರ ಜೊತೆ ಚರ್ಚೆ ಮಾಡಿ ಸರಿಪಡಿಸತಕ್ಕಂಥ ಕೆಲಸ ಮಾಡೋಣ. ಜಾತಿ ಸಮೀಕ್ಷೆ ನಡೀಲೇಬೇಕಲ್ಲ, ಅದಕ್ಕೆ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ಜಾತಿ ಸಮೀಕ್ಷೆ ನಡೀಲೇಬೇಕು. ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ್ರೆ ಪ್ರತಿ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಮಾಡಿಸ್ತೀವಿ. ಲೋಕಸಭೆ ಚುನಾವಣೆಗೂ ಮುನ್ನವೇ ಚುನಾವಣಾ ಅಖಾಡದಿಂದ ಹಿಂದೆ ಸರಿದಿದ್ದಾರೆ ಕಾಂಗ್ರೆಸ್ ನಾಯಕ ಪ್ರಕಾಶ್ ಹುಕ್ಕೇರಿ. ಚಿಕ್ಕೋಡಿ ತಾಲೂಕಿನ ಕೆರೂರ ಗ್ರಾಮದಲ್ಲಿ ಸಂತೂಬಾಯಿ ಏತ ನೀರಾವರಿ ಯೋಜನೆ ಲೋಕಾರ್ಪಣೆ ಮಾಡಿ ಮಾತನಾಡಿದ ಪ್ರಕಾಶ್ ಹುಕ್ಕೇರಿ, ಕಾಂಗ್ರೆಸ್ ಪಕ್ಷದಲ್ಲಿ ನನ್ನನ್ನು ಫುಟ್ಬಾಲ್ ರೀತಿ ಬಳಸಿಕೊಳ್ಳಬಾರದು. ನಾನು ಯಾವುದೇ ಕಾರಣಕ್ಕೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ. ಪರಿಷತ್ ಸದಸ್ಯರಾಗಿ ಮುಂದುವರಿತೀನಿ ಅಂತ ಹೇಳ್ಕೊಂಡಿದ್ದಾರೆ. ಫುಟ್ಬಾಲ್ ಅಂದ್ರೆ ಅರ್ಥ ಐತಿಲ್ಲ, ಅವಾಗೊಮ್ಮೆ ಒದ್ರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿದ್ರು. ಮತ್ತೀಗ 2ನೇ ಸರಿ ಒದ್ಯಾಕೆ ನಿಂತಿದ್ದರು.
ಮತ್ತೆ ಹೋಗಿ ಡಿಲ್ಲಿಗೆ ಬೀಳಬೇಕು. ನಾನು ಫುಟ್ಬಾಲ ನನಗೆ ಜನ ಆರಿಸ್ಕೊಟ್ಟೈತಿ 6 ವರ್ಷ ಶಿಕ್ಷಕರ ಸೇವಾ ಮಾಡಕ್ಕೆ. ಸಿಎಂ ಸಿದ್ದರಾಮಯ್ಯ ಇಂದು ವಿಜಯಪುರ ಜಿಲ್ಲೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮುದ್ದೇಬಿಹಾಳ ಪಟ್ಟಣದ ವಿಬಿಸಿ ಪ್ರೌಢಶಾಲಾ ಆವರಣದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಳಗ್ಗೆ 11:30 ಸುಮಾರಿಗೆ ಹೆಲಿಕಾಪ್ಟರ್ ಮೂಲಕ ಮುದ್ದೇಬಿಹಾಳಕ್ಕೆ ಆಗಮಿಸಲಿರುವಂತಹ ಸಿಎಂ ಮುದ್ದೇಬಿಹಾಳ ಪಟ್ಟಣದ ಜೊತೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನ ಕೊಡಲಿದ್ದಾರೆ. ಬಳಿಕ ಸರೂರು ಗ್ರಾಮದಲ್ಲಿ ರೇವಣಸಿದ್ದೇಶ್ವರ ದೇಗುಲಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಮುದ್ದೇಬಿಹಾಳ ತಾಲೂಕಿನ ಕವಡಿಮಟ್ಟಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಕಂಚಿನ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡಲಿದ್ದಾರೆ. ಬಳಿಕ ಮುದ್ದೇಬಿಹಾಳ ಪಟ್ಟಣದಿಂದ ಹೆಲಿಕಾಪ್ಟರ್ ಮೂಲಕ ವಿಜಯನಗರ ಜಿಲ್ಲೆಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ವಿಜಯನಗರದ ಗತ ವೈಭವ ಮರುಕಳಿಸಲು ಹಂಪಿ ಸಜ್ಜುಗೊಳ್ತಾ ಇದೆ. 3 ದಿನಗಳ ಹಂಪಿ ಉತ್ಸವಕ್ಕೆ ಇವತ್ತು ಸಂಜೆ 7:00ವರೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಶಾಸಕ ಗವಿಯಪ್ಪ, ಸಚಿವರಾದ ಜಮೀರ್ ಹಾಗೆಯೇ ತಂಗಡಗಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳುತ್ತಾರೆ. ಹಂಪಿ ಉತ್ಸವದಲ್ಲಿ ಟಗರು, ಎತ್ತು, ಶ್ವಾನಗಳ ಪ್ರದರ್ಶನ ಇರಲಿದೆ. ಪುಸ್ತಕ ಮೇಳ, ವಸ್ತು ಪ್ರದರ್ಶನ, ಸಿರಿಧಾನ್ಯ ಮೇಳ ಇರುತ್ತೆ. ಇನ್ನು ಆಗಸದಿಂದ ಹಂಪಿ ಸ್ಮಾರಕಗಳ ವೀಕ್ಷಣೆಗೆ ಹಂಪಿ ಬೈ ಸ್ಕೈ ಯೋಜನೆ ರೂಪಿಸಲಾಗಿದೆ. ಹೆಲಿಕಾಪ್ಟರ್ ಮೂಲಕ ಹಂಪಿಯನ್ನು ನೋಡಬಹುದು. ವಿಧಾನಸಭೆ ಚುನಾವಣೆ ನಂತರ ಕೋಲಾರ ರಾಜಕೀಯದಿಂದ ಅಂತರ ಕಾಯ್ದುಕೊಂಡಿರುವಂತಹ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ತಮ್ಮ ಬೆಂಬಲಿಗರಿಗೆ ಸ್ಥಾನಮಾನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರ ಜಿಲ್ಲಾ ವಕ್ಫ್ ಬೋರ್ಡ್ನ ಅಧ್ಯಕ್ಷ ಸ್ಥಾನ ರಮೇಶ್ ಕುಮಾರ್ ಆಪ್ತ ನಿಸಾರ್ ಅಹ್ಮದ್ಗೆ ಸಿಕ್ಕಿದೆ. ನಿನ್ನೆ ನಿಸಾರ್ ಅಹ್ಮದ್ ಟಮಕದಲ್ಲಿನ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಚೇರಿಯ ಸಭಾಂಗಣದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನಿರ್ಗಮಿತ ಅಧ್ಯಕ್ಷ ಇದಾಯತುಲ್ಲಾ ಭಾಗಿಯಾಗಿ ನಿಸಾರ್ ಅಹ್ಮದ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದರು. ರಮೇಶ್ ಕುಮಾರ್ನಿಂದ ಇದು ಆಗಿರೋದರಲ್ಲಿ ಏನೇನು ಹೇಳಿದ್ದಾರೆ ಅದರ ಮೇಲೆ ನಾನು ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಎನ್ಜಿಒಗಳೊಂದಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಇಂದು ಬಿಜೆಪಿ ಶಕ್ತಿವಂದನಾ ಅಭಿಯಾನದ ಹೆಸರಲ್ಲಿ ರಾಜ್ಯಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ. ತುಮಕೂರು ನಗರದ ಸಿದ್ಧಿವಿನಾಯಕ ಕಲ್ಯಾಣ ಮಂಟಪದಲ್ಲಿ ಶಕ್ತಿವಂದನಾ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿದ್ದು ಬೆಳಗ್ಗೆ 11 ಗಂಟೆಗೆ ಕಾರ್ಯಾಗಾರ ಉದ್ಘಾಟನೆಗೊಳ್ಳಲಿದೆ. ಅಭಿಯಾನದ ಸಂಚಾಲಕಿ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ, ಬಿಜೆಪಿ ರಾಜ್ಯ ವಕ್ತಾರ ಅಶ್ವಥ್ ನಾರಾಯಣ್, ಮಹಿಳಾ ಮೋರ್ಚಾ ರಾಜ್ಯ ಘಟಕದ ಅಧ್ಯಕ್ಷೆ ಗೀತಾ ವಿವೇಕಾನಂದ, ಭಾರತಿ ಮುಗ್ದಂ ಪಾಲ್ಗೊಳ್ಳುತ್ತಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಪಾಲ್ಗೊಳ್ಳುತ್ತಾರೆ. ಸಿದ್ಧಿವಿನಾಯಕ ಕಲ್ಯಾಣ ಮಂಟಪದಲ್ಲಿ ಶಕ್ತಿವಂದನಾ ರಾಜ್ಯ ಮಟ್ಟದ ಮಹಿಳಾ ಕಾರ್ಯಾಗಾರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರರು ಸಮಾರೋಪ ಸಮಾರಂಭಕ್ಕೆ ಬರ್ತಾ ಇದ್ದಾರೆ. ಶಕ್ತಿವಂದನ ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ಶ್ರೀಶಕ್ತಿ ಸಂಘಗಳು ಮತ್ತು NGOಸ್ಗಳನ್ನ ಸಣ್ಣ ಸಣ್ಣ ಗುಂಪುಗಳನ್ನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅವ್ರಿಗೆ ತಲುಪಿಸುವಂಥ ಒಂದು ಕೆಲಸ ಮಾಡೋದಕ್ಕೆ ನಮ್ಮ ಪಕ್ಷದ ಮಹಿಳಾ ಮೋರ್ಚಾ ಕಾರ್ಯಕರ್ತನ ಅದಕ್ಕೆ ಜೋಡಿಸಿದ್ದೀವಿ. ಅವ್ರಿಗೆ ಕಾರ್ಯಾಗಾರ ಮಾಡೋದಕ್ಕೆ ಇಡೀ ರಾಜ್ಯದಿಂದ ಮಹಿಳಾ ತಂಡ ಬರುತ್ತೆ, ಒಂದೊಂದು ಜಿಲ್ಲೆಯಿಂದ 15 ಜನ. ಅವ್ರಿಗೆ ಕಾರ್ಯಾಗಾರ ನಾಳೆ ತುಮಕೂರಿನಲ್ಲಿ ನಡೆಯುತ್ತೆ, ಸಿದ್ಧಿವಿನಾಯಕ ಕಲ್ಯಾಣ ಮಂಟಪ 1 ಗಂಟೆ. ಬಳಿಯ ನೆಹರು ಮೈದಾನದಲ್ಲಿ ಅದ್ದೂರಿಯಾಗಿ ಫಕೀರೇಶ್ವರ ಮಠದ ಸಿದ್ದರಾಮ ಮಹಾಸ್ವಾಮಿಗಳ ಅಮೃತ ಮಹೋತ್ಸವ ನಡೆಯಿತು. ಶಿರಹಟ್ಟಿ ಮಠದ ಪೀಠಾಧಿಪತಿಗಳಿಗೆ 10 ರೂಪಾಯಿ ನಾಣ್ಯಗಳಿಂದ 5,555 ಕೆಜಿಯ ತುಲಾಭಾರ ಮಾಡಲಾಯಿತು. ಆನೆ ಮೇಲೆ ಅಂಬಾರಿ ಇಟ್ಟು ಅಂಬಾರಿಯಲ್ಲಿ ಗುರುಗಳನ್ನು ಕೂರಿಸಿ ತುಲಾಭಾರ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿಯಾಗಿದ್ದರು. ಸಾಮಾನ್ಯವಾಗಿ ತುಲಾಭಾರ ನಡೆಯುತ್ತೆ, ಆದರೆ ಆನೆ, ಅಂಬಾರಿ, ಸ್ವಾಮೀಜಿಗಳ ತುಲಾಭಾರ ನೋಡಿರಲಿಲ್ಲ ಅಂತ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ರು ಸಚಿವರುಗಳು. ಅವರು ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿದಾಗ ನನಗೆ ನಂಬಲಿಕ್ಕೆ ಆಗಲಿಲ್ಲ. ಇಂಥ ದೊಡ್ಡ ಕಾರ್ಯಕ್ರಮ, ಈ ರೀತಿ ಆನೆಯ ಅಂಬಾರಿ ಸಹಿತ ಒಂದು ಪೂಜ್ಯರ ತುಲಾಭಾರ ಮಾಡುವಂತದ್ದು ಏನಿದೆಯಲ್ಲ, ಬಹುಶಃ ನಾವು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಯೋಜನೆ ಹಾಕಿದ್ರು. ತಮ್ಮ ಗುರುಗಳಿಗೆ ಆ ಒಂದು ಸನ್ಮಾನ ಮಾಡುವಂತದ್ದು, ತುಲಾಭಾರ ಮಾಡುವಂತದನ್ನ ಇವತ್ತು ಎಲ್ಲಾ ಭಕ್ತರ ದಾನಿಗಳ ಒಂದು ವಿಶ್ವಾಸ ತೆಗೆದುಕೊಂಡು ಅವರಿಗೆ ಹುರಿದುಂಬಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಂತ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಯವರಿಗೆ ನಾ ಹೆಚ್ಚಿನ ರೀತಿಯಂತ ನಮಸ್ಕಾರಗಳನ್ನ, ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಈ ತಕಡಿ ತೋರಿಸಿದ್ರು. ನಾ ಇದ್ರ ಮೇಲೆ ಹೆಂಗ ತುಲಾಭಾರ ಮಾಡ್ತಾರ ನೋಡಬೇಕು, ಪೂಜ್ಯರ ಆಶೀರ್ವಾದ ಪಡಿಬೇಕು ಅಂತ ನಾನು ಬಜೆಟ್ ಮುಗಿದ ತಕ್ಷಣ ಇಲ್ಲಿ ಹೊರಟಿದ್ದೀನಿ. ಇದನ್ನ ನೋಡೋದೇ 2 ಕಣ್ಣುಗಳು ಸಾಲೋದಿಲ್ಲ ಅನ್ನುವಂಥ ಮಾತನ್ನ ನಾನು ಅತ್ಯಂತ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದರ ಕಲ್ಪನೆ ಮಾಡಿದಂಥ ತುಲಾಭಾರಗಳು ಅನೇಕ ಸತ್ಯ ನಡೀತಿರ್ತಾವೆ.
60 ವರ್ಷ ಆದಾಗ ಮನೆಯೊಳಗೂ ತುಲಾಭಾರ ಮಾಡುವಂತ ಒಂದು ಪರಂಪರೆ ನಮ್ಮಲ್ಲದ. 70 ವರ್ಷ ಆದಾಗ ತುಲಾಭಾರ ಮಾಡುವಂತ ಪದ್ಧತಿ ಅದ. 80 ವರ್ಷ ಆದಾಗ ತುಲಾಭಾರ ಮಾಡುವಂತ ಪದ್ಧತಿ ಅದ. ಆದರೆ ಆನೆ ಮೇಲೆ ಅಂಬಾರಿ ಒಳಗ ಸ್ವಾಮಿಗಳು, ಅದರ ತುಲಾಭಾರ ಇದು ಕಲ್ಪನೆ ಮಾಡ್ಯಾರಲ್ಲ ಜಗದ್ಗುರು ದಿಂಗಾಲೇಶ್ವರ ಸ್ವಾಮಿಗಳು. ಇದೇ ಒಂದು ಅದ್ಭುತ. ಅದಕ್ಕೆ ನಿಮಗೆ ನಾನು ಶತ ಪ್ರಣಾಮಗಳು. ಹನುಮಧ್ವಜ ವಿವಾದದಿಂದ ಬಿಗುವಿನ ವಾತಾವರಣವಿರುವಂತಹ ಮಂಡ್ಯದ ಕೆರಗೋಡು ಗ್ರಾಮ ಸಹಜ ಸ್ಥಿತಿಗೆ ಬಂದಿದೆ. ಆದರೂ ಪೊಲೀಸರು ಮುನ್ನೆಚ್ಚರಿಕೆಯಾಗಿ ಕೆರಗೋಡು ಗ್ರಾಮ ಧ್ವಜಸ್ತಂಭದ ಸುತ್ತಲೂ 144 ನಿಷೇಧಾಜ್ಞೆ ಮುಂದುವರೆಸಿದ್ದಾರೆ. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡಿ ಪ್ರತಿಭಟನೆ ನಡೆಸಿದ್ದ ಹಲವು ಕಾರ್ಯಕರ್ತರನ್ನ ಬಂಧಿಸಲಾಗ್ತಾ ಇದೆ. ಇದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಕೆರಗೋಡು ಗ್ರಾಮ ಬೂದಿ ಮುಚ್ಚಿದ ಕೆಳ್ಳದಂತಿದೆ. ಸಮಾನ ಮನಸ್ಕ ವೇದಿಕೆ ಫೆಬ್ರವರಿ 7ನೇ ತಾರೀಕು ಮಂಡ್ಯ ಜಿಲ್ಲಾ ಬಂದ್ಗೆ ತೀರ್ಮಾನಿಸಿದೆ. ಇದೇ ವೇಳೆ ಪೊಲೀಸರ ಕ್ರಮ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಫೆಬ್ರವರಿ 9ಕ್ಕೆ ಮಂಡ್ಯ ಬಂದ್ಗೆ ಕರೆಯನ್ನ ಕೊಟ್ಟಿದೆ. ಹೀಗಾಗಿ ಮಂಡ್ಯದಲ್ಲಿ 2 ದಿನ ಬಂದ್ ನಡೆಯಲಿದೆ. ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದ್ದಕ್ಕೆ ಸಚಿವ ಚಲುವರಾಯಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಚುನಾವಣೆಗೋಸ್ಕರ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ನಾವು ಶಾಶ್ವತವಾಗಿ ಭಕ್ತಿಯನ್ನು ತೋರಿಸ್ತೇವೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದೆಲ್ಲ ನಡೆಯಲ್ಲ ಅಂತ ಹೇಳಿದ್ದಾರೆ. ಮಂಡ್ಯ ಅಭಿವೃದ್ಧಿಗಷ್ಟೇ ನಮ್ಮ ಚರ್ಚೆ ಅಂತ ಹೇಳಿದ್ದಾರೆ. ಕೇಂದ್ರ ಬಜೆಟ್ ಅಲ್ಲಿ ಹೊಸತೇನೂ ಇಲ್ಲ. ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ. ಹೀಗೆ ಅನ್ಯಾಯ ಆದ್ರೆ ಕರ್ನಾಟಕವನ್ನ ಪ್ರತ್ಯೇಕ ರಾಷ್ಟ್ರ ಮಾಡಿ ಅಂತ ನಾವು ಕೇಂದ್ರ ಸರ್ಕಾರವನ್ನ ಕೇಳಬೇಕಾಗತ್ತೆ ಅಂತ ಹೇಳಿ ಸಂಸದ ಡಿಕೆ ಸುರೇಶ್ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆಗೆ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಡಿಕೆ ಸುರೇಶ್ ದೇಶ ವಿಭಜನೆಯ ಮಾತನಾಡಿದ್ದಾರೆ. ದೇಶ ಒಂದಾಗಿರೋದಕ್ಕೆ ಕಾಂಗ್ರೆಸ್ನವರಿಗೆ ಆಸಕ್ತಿ ಇಲ್ಲ, ಇಂಥವರನ್ನ ಗಡಿಪಾರ್ ಮಾಡಬೇಕು ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆಯನ್ನು ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಮಾತನಾಡಿ, ನಾವು ಅಖಂಡ ಭಾರತದವರು, ಡಿಕೆ ಸುರೇಶ್ ಜನರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಆದರೆ ಪ್ರತ್ಯೇಕ ರಾಷ್ಟ್ರ ಕೇಳಬಾರ್ದು. ಕರ್ನಾಟಕಕ್ಕೆ ಏನಾದರೂ ಅನ್ಯಾಯವಾಗಿದ್ರೆ ಅದು ಬಿಜೆಪಿಗರಿಂದ ಮಾತ್ರ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಶಾಸಕಾಂಗ ನಾಯಕರಾಗಿ ಚಂಪೈ ಸೊರೇನ್ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಜಾರ್ಖಂಡ್ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಪ್ರಮಾಣ ವಚನಕ್ಕೆ ಆಹ್ವಾನವನ್ನು ನೀಡಲಾಗಿದೆ. ಈ ಮೂಲಕ ಭ್ರಷ್ಟಾಚಾರ ಕೇಸಲ್ಲಿ ಜೈಲು ಪಾಲಾಗಿರುವಂತಹ ಹೇಮಂತ್ ಸೊರೇನ್ ಸ್ಥಾನವನ್ನು ಚಂಪೈ ಸೊರೇನ್ ತುಂಬಲಿದ್ದಾರೆ. 81 ಸದಸ್ಯ ಬಲದ ವಿಧಾನಸಭೆಯಲ್ಲಿ ತಮಗೆ 43 ಶಾಸಕರ ಬೆಂಬಲ ಇದೆ ಅಂತ ಹೇಳಿ ಚಂಪೈ ಹೇಳಿಕೊಂಡಿದ್ದಾರೆ. ಬಹುಮತ ಸಾಬೀತಿಗೆ 10 ದಿನಗಳ ಕಾಲಾವಕಾಶ ಇದೆ. ಮತ್ತೊಂದು ಕಡೆ 600 ಕೋಟಿ ಭೂ ಹಗರಣ ಪ್ರಕರಣದಲ್ಲಿ ತಮ್ಮನ್ನ ಇಡಿ ಅಧಿಕಾರಿಗಳು ಬಂಧಿಸಿರುವ ವಿರುದ್ಧ ಜಾರ್ಖಂಡ್ ನಿರ್ಗಮಿತ ಸಿಎಂ ಹೇಮಂತ್ ಸೊರೇನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸೊರೇನ್ ಅವರ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ವಾರಣಾಸಿಯ ಜ್ಞಾನವಾಪಿ ಮಂದಿರದಲ್ಲಿ ಪೂಜೆಗೆ ಹಿಂದೂಗಳಿಗೆ ವಾರಣಾಸಿ ಕೋರ್ಟ್ ಅನುಮತಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮಂದಿರದಲ್ಲಿ ಹಿಂದೂ ದೇವತೆಗಳ ಕುರುಹು ಇದ್ದ ಪ್ರದೇಶದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಂದಿರದ ನೆಲಮಾಳಿಗೆಯಲ್ಲಿರುವಂತಹ ವಿಗ್ರಹಗಳಿಗೆ ಅರ್ಚಕರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಪೊಲೀಸ್ ಭದ್ರತೆಯಲ್ಲಿ ಸುಮಾರು 31 ವರ್ಷಗಳ ಬಳಿಕ ಪೂಜೆ ನಡೆದಿದೆ. ಇಂದು ಸಹ ಜ್ಞಾನವಾಪಿಯಲ್ಲಿ ಭಕ್ತರು ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಇನ್ನೊಂದು ಕಡೆ ಜ್ಞಾನವಾಪಿ ಮಸೀದಿಗೆ ದಾರಿ ತೋರಿಸುವಂತ ಬೋರ್ಡ್ ಅನ್ನ ಹಿಂದೂಗಳು ಬದಲಾಯಿಸಿದ್ದಾರೆ. ಜ್ಞಾನವಾಪಿ ಮಸೀದಿ ಅನ್ನುವಂಥ ಪದದ ಮೇಲೆ ಮಂದಿರ ಅನ್ನುವಂಥ ಸ್ಟಿಕ್ಕರ್ ಅಂಟಿಸಲಾಗಿದೆ. ಜನವರಿ 22ನೇ ತಾರೀಕು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ ನಂತರ 11 ದಿನದ ಅವಧಿಯಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕೆ 25 ಲಕ್ಷ ಭಕ್ತರು ಭೇಟಿಯನ್ನ ಕೊಟ್ಟಿದ್ದಾರೆ. ಈವರೆಗೆ ದೇಗುಲದ ಹುಂಡಿಗೆ ಸುಮಾರು 11 ಕೋಟಿ ರೂಪಾಯಿ ಹರಿದು ಬಂದಿದೆ. ನೇರವಾಗಿ ಹುಂಡಿಗೆ 8 ಕೋಟಿ ಹಾಗೂ ಆನ್ಲೈನ್ ಮೂಲಕ ಪ್ರತ್ಯೇಕವಾಗಿ 3.5 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ದೇಗುಲದ ಗರ್ಭಗುಡಿಯಲ್ಲಿ 4 ದೊಡ್ಡ ಹುಂಡಿಗಳನ್ನು ಇಡಲಾಗಿದ್ದು ಅಲ್ಲಿ ಭಾರೀ ದೇಣಿಗೆ ಸಂಗ್ರಹವಾಗ್ತಾ ಇದೆ. ಶುಭೋದಯ ಸೂಪರ್ ಫಾಸ್ಟ್ ನ್ಯೂಸ್ ಮುಂದುವರಿಯುತ್ತೆ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.